ವೆಲ್ ನಾವು ಹೇಳಿದ್ವಿ 12 ಆಟಗಳು ಯಾವುದು ಬೀದಿಯಲ್ಲಿ ಆಡೋದಾಗಿರ್ಬೋದು ಅಥವಾ ಫೇಮಸ್ ಗೇಮ್ಸ್ ಆಗಿರ್ಬೋದು ಅಂತ ಗೇಮ್ಸ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಿರೋದು ಲೇಸರ್ ಗನ್ಸ್, ವಾಟರ್ ಪೋಲೋ, ಚೆಸ್, ಕ್ಯಾರಮ್, ಬೌಲಿಂಗ್, ಲಗೋರಿ, ಗೋಕಾಟಿಂಗ್, ಪಿಕಲ್ ಬಾಲ್, ಲೂಡೋ, ಬ್ಯಾಡ್ಮಿಂಟನ್, ಇಂಡೋರ್ ಕ್ರಿಕೆಟ್ ಕೂಡ ಇದೆ. ಲಾಸ್ಟ್ ಇಯರ್ ಒಂದೇ ಗೇಮ್ ಇತ್ತು, ಅದ್ರ ಜೊತೆಗೆ ಬೇರೆ ಗೇಮ್ಸ್, ಟಗ್ ಆಫ್ ವಾರ್. ಸೊ ಇಷ್ಟೆಲ್ಲ ಆಟಗಳು ನಡೀತಿದೆ ಅಂದಮೇಲೆ ನನಗೆ ಗೊತ್ತು ನಿಮ್ಮ ಹತ್ರ ಪ್ರಶ್ನೆಗಳು ಇದ್ದೇ ಇರುತ್ತೆ ಅಂತ. ಸೊ ಮಾಧ್ಯಮ ಮಿತ್ರರು ಯಾರಾದರೂ ಪ್ರಶ್ನೆ ಕೇಳಬೇಕು ಅಂತಿದ್ರೆ ದಯವಿಟ್ಟು ತಮ್ಮ ಹ್ಯಾಂಡ್ಸ್ ರೇಸ್ ಮಾಡಿ ಕೇಳಬಹುದು. ಯಾರಾದರೂ ಕೇಳೋದಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ನಿಮ್ಮ ಹೆಸರು ಕೂಡ ಹೇಳಿ. ಮೇಡಮ್, ಮಾಲ್ತೇಶ್ ಜಗ್ಗೀರ್ ಅಂತ ಟಿವಿ ನೈನಿಂದ. ಆಯ್ತು ಮೇಡಮ್, ಹೇಳಿ ಅಂತ ಮೇಡಮ್. ಈಗ ಏನಂದ್ರೆ ತುಂಬಾ ಜನ ಸಹಜವಾಗಿ ಮಾತಾಡ್ತಾ ಇದ್ದಾರೆ, ಇಂಡಸ್ಟ್ರಿಯಲ್ಲಿ ಇರುವಂತಹ ಸ್ಟಾರ್ಗಳು, ಸೆಲೆಬ್ರಿಟಿಗಳು ತಮ್ಮ ಸಾಕಷ್ಟು ಸಮಯನ ಈ ತರದ ಸ್ಪೋರ್ಟ್ಸ್ಗಳಿಗೆ ಜಾಸ್ತಿ ಇನ್ವಾಲ್ವ್ ಆಗ್ತಿರುವಂಥದ್ದು, ಸ್ಪೆಂಡ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಇಂಡಸ್ಟ್ರಿಗೆ ಒಂದ್ ರೀತಿ ಎಫೆಕ್ಟ್ ಆಗುತ್ತಾ ಅನ್ನೋಂಥ ರೀತಿಯಲ್ಲಿ ಮೇಡಮ್. ಈಗ ಕ್ರಿಕೆಟ್ ಆಡ್ತಾರೆ, ಈವನ್ ಸೆಲೆಬ್ರಿಟೀಸ್ ಅಂದ್ರೆ ಬೇರೆ ಬೇರೆ ಗೇಮ್ಸ್ ಆಡ್ತಾ ಇದಾರೆ, ಕಬಡ್ಡಿ ಇವೆಂಟ್ಸ್ ನಡೀತಾ ಇದೆ. ಸೊ ಇದನ್ನ ನೀವು ಹೆಂಗ್ ತಗೊಳ್ತಾ ಇದ್ದೀರಿ? ಇದು ಇಂಡಸ್ಟ್ರಿ ಮೇಲೆ ಪರಿಣಾಮ ಬೀರುತ್ತಾ ಅಂತ ಅನ್ಸುತ್ತಾ? ಪಾಸಿಟಿವ್ ಆರ್ ನೆಗೆಟಿವ್ ಅಂತ? ನಾಟ್ ಇಟ್ ಆಲ್. ಏನಿದ್ರು ಪಾಸಿಟಿವ್ ಏನೇ, ಬಿಕಾಸ್ ಕೆಲಸ ಬೇರೆ, ಬಟ್ ಕೆಲಸ ಆದ್ಮೇಲೆ ನೀವು ಏನ್ ಮಾಡ್ತೀರಾ? ಯು ನೀಡ್ ಸಮಥಿಂಗ್ ಟು ಫ್ರೀ ಯೋರ್ ಮೈಂಡ್, ನೋ? So I think playing games is a great way. One, though, of course, it takes your mind off work. Secondly, there's more unity in the industry, and jotege aadbodu. I think it's a great thing, and in no way will it affect the. And it's not like everybody shooting every day. ಆ ಥರ ಏನಿಲ್ವಲ್ಲ. Sundays in time ಸಿಗುತ್ತೆ ಆಡ್ಬೋದು. And plus Sundays I think ಕೆಲವು technicians, they also play cricket alva, not the women. I think some of them play leather ball cricket. So I don't see why women cannot play. ನೀವು ಗಂಡಸರು ಆಡುವಾಗ ನೀವು ಈ ಪ್ರಶ್ನೆ ಕೇಳಲ್ಲ, ಅದೇ ಹೆಣ್ಣು. ನಾನು ಟೋಟಲ್ ಮೇಡಮ್, ನಾನು ಅದೇ ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ, ಬಟ್ ನಾನು ಅದನ್ನು ಸೇರ್ಸೇ ಕೇಳ್ತಾ ಇರೋದು. ನೀವು ಇಂಡಸ್ಟ್ರಿ ವಿಬಲ್ ಕೇಳ್ತಾ ಇರೋದು. ಹೆಣ್ಮಕ್ಳು ಆಡಿದ್ರೆ ಏನ್ ಅಫೆಕ್ಟ್ ಆಗಲ್ಲ. ಇದು ಒಂದಕ್ಕಲ್ಲ ಮೇಡಮ್, ತುಂಬಾ ಇವೆಂಟ್ ನಡೀತಾ ಇದೆ. ಇವನ್ ತುಂಬಾ ಬೇರೆ ಬೇರೆ ಸ್ಟಾರ್ಗಳು ಕೂಡ ಕ್ರಿಕೆಟ್ ಆಡ್ತಾ ಇರೋದು, ಕಬಡ್ಡಿ ಇವೆಂಟ್ಸ್, ಅದನ್ನ ಕೇಳ್ತಾ ಇದ್ದೀನಿ ಆ ಥರದಲ್ಲಿ. ಓಕೆ, ನೋ ಗಾಟ್ ಯುವರ್ ಕ್ವೆಶ್ಚನ್, ಬಟ್ ಯಾ ಓಕೆ. ಅದು ನನಗೆ ಒಂದು ಕಂಪ್ಲೇಂಟ್ ಇದೆ ಮಾಲ್ತೇಶ್ ಅವರಿಗೆ. ಆವಾಗದಿಂದ ಕೂತಿದ್ರು ಅವರು, ನನ್ನ ಮಾತ್ರ ಹಿಂಗೆ ನೋಡ್ತಾ ಇದ್ರು. ರಮ್ಯಾ ಮೇಡಮ್ ಹತ್ರ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ಸೂಪರ್, ಆಲ್ ರೈಟ್. ಇರ್ರೆಸ್ಪೆಕ್ಟಿವ್ ಟು ದ ಸ್ಪೋರ್ಟ್ಸ್ ಆಫ್ ಫಿಲ್ಮ್ಸ್, ಎಂಟರ್ಟೈನ್ಮೆಂಟ್ ಖಂಡಿತ ಅದೊಂದು ಉದ್ದೇಶ. ಸೊ ಹಾಗಾಗಿ ಐ ಥಿಂಕ್ ದಟ್ಸ್ ದ ಟೈಮ್ ಲೈನ್ ದಟ್ ವಿ ವಾಂಟ್ ಟು ಸ್ಟಿಕ್ ಟು. ಎನಿಬಡಿ ಎಲ್ಸ್? ಬೇರೆಯವ್ರು ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ? ಕೀರ್ತಿ ಪಾಟೀಲ್ ಮಾತಾಡ್ತಾ ಇರೋದು, ಯಾಂಕಿ ನ್ಯೂಸ್ ಚಾನೆಲ್ ಇಂದ. ಸ್ಪೋರ್ಟ್ಸ್ ಅಂದ ತಕ್ಷಣ ನಿಮಗೆ ಏನ್ ನೆನಪಾಗುತ್ತೆ? ನಿಮ್ಮ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಯಾವ ಕ್ರೀಡೆ ತುಂಬಾ ಇಷ್ಟ? ಯಾವ ಆಟ ಆಡ್ತಾ ಇದ್ರಿ? ನಾನು ಸ್ಕೂಲಲ್ಲಿ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ, ಆ್ಯಂಡ್ ಆಫ್ ಕೋರ್ಸ್ RCB ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೆ 5 ವರ್ಷ ಕಂಟಿನ್ಯೂಸ್ಲಿ. ಅದಾದಮೇಲೆ ಐ ಲೈಕ್ ವಾಚಿಂಗ್ ಟೆನ್ನಿಸ್, ಬಿಕಾಸ್ ನಮ್ಮ ತಂದೆಗೆ ತುಂಬ ಇಷ್ಟ ಆಯಿತು ಟೆನ್ನಿಸ್ಸು, ಮತ್ತು ಫುಟ್ಬಾಲ್ ಆಲ್ಸೋ. ಆ್ಯಂಡ್ ಒಲಿಂಪಿಕ್ಸ್ ಐ ಯೂಸ್ ಟು ವಾಚ್ ಐಸ್ ಸ್ಕೇಟಿಂಗ್ ನಂಗೆ ತುಂಬ ಇಷ್ಟ, ಬಿಕಾಸ್ ಚೆನ್ನಾಗಿ ಡ್ರೆಸ್ ಹಾಕೊಂಡು ಬರ್ತಾರೆ, ಆ್ಯಂಡ್ ಜಸ್ಟ್ ದ ಟ್ಯಾಲೆಂಟ್ ಟು ಬಿ ಏಬಲ್ ಟು ಸ್ಕೇಟ್ ಆ್ಯಂಡ್ ಡಾನ್ಸ್, ಅದು ನೋಡೋಕ್ಕೆ ನಂಗೆ ತುಂಬ ಇಷ್ಟ. ಬಟ್ ಪರ್ಸ್ನಲಿ ಐ ಕ್ಯಾನ್ ರನ್ ವೆರಿ ಫಾಸ್ಟ್ ಆ್ಯಂಡ್ ಐ ಕ್ಯಾನ್ ಪ್ಲೇ ಬಾಸ್ಕೆಟ್ಬಾಲ್. ಪುನೀತ್ ಸರ್ ಜೊತೆ ನೀವು ಕೂಡ ಬ್ರಾಂಚ್ ಅಂಬಾಸಿಡರ್ ಆಗಿರುವಂಥದ್ದು. Correct. ಸೊ ಸ್ಪೋರ್ಟ್ಸ್ಮನ್ಶಿಪ್ ಇರ್ಬೋದು, ಲೀಡರ್ಶಿಪ್ ಅನ್ನುವಂಥದ್ದು ನಿಮ್ಮ ಲೈಫಲ್ಲಿ ಯಾವ ಹಂತದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? One moment. Can we have the house lights on, please? ಕೇಳಿಸ್ತಾ ಇದೆ ಅಲ್ವಾ? The cameras. Apologies for the technical glitch. Thank you. Over to you, Ramya, madam. Your question is? ಪುನೀತ್ ಸರ್ ಕೂಡ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು, ಜೊತೆಗೆ ಬ್ರಾಂಡ್ ಅಂಬಾಸಿಡರ್ ಆಗಿರುವಂತದ್ದು. ಸೊ ಇಂಡಸ್ಟ್ರಿಯಲ್ಲಿ ಒಂದು ಸ್ಪೋರ್ಟ್ಸ್ಮನ್ಶಿಪ್ ಇರ್ಬೋದು, ಲೀಡರ್ಶಿಪ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ಐ ಥಿಂಕ್ ಸ್ಪೋರ್ಟ್ಸ್ಮನ್ಶಿಪ್, ನೀವು ಏನೇ ಸ್ಪೋರ್ಟ್ಸ್ ಆಡಿದ್ರು ಐ ಥಿಂಕ್ ಇಟ್ ಟೀಚಸ್ ಯುವರ್ ಲಾಟ್. ಗೆಲ್ಲೋದೊಂದು, ಸೋಲು, ಅದೆಲ್ಲ ಅಂದನು ಯು ರಿಯಲೈಸ್ ಹೌ ಟು ಪ್ಲೇ ಆಸ್ ಅ ಟೀಮ್ ಪ್ಲೇಯರ್. ಎಲ್ಲ ನಾನೇ ಎಲ್ಲ ಮಾಡೋದು, ನಾನೊಬ್ಳೇನೆ ಅಂತ ಆ ಆ್ಯಟಿಟ್ಯೂಡ್ ಬರುತ್ತೆ. ಯು ಥಿಂಕ್ ಆಫ್ ಇಟ್ ಆಸ್ ಅ ಟೀಮ್. ಐ ಥಿಂಕ್ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಇಂಡಸ್ಟ್ರಿನಲ್ಲಿ ನೋಡಿದ್ರೆ ಯೂನಿಟಿ ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ಲೈಕ್ ಹೋಪ್ಫುಲಿ ಥ್ರೂ ದ ಗೇಮ್ಸ್ ವಿಲ್ ಆಲ್ ಕಮ್ ಟುಗೆದರ್. ಒಂದು ಸಿನಿಮಾ ರಿಲೀಸ್ ಆದರೆ ನೋಡಿ ನೀವು, ಜಾಸ್ತಿ ಜನ ಯಾರು ಹೆಚ್ಚಿಗೆ ಯಾರಿಗೂ ಪ್ರಮೋಟ್ ಮಾಡೋಕ್ಕೂ ಹೋಗಲ್ಲ. ದೇ ಡೋಂಟ್ ಟಾಕ್ ಫಾರ್ ಅದರ್ಸ್ ಅಂತ. But I think through sportsmanship it teaches you that everybody is a player and ನಾವೆಲ್ಲರೂ ಒಂದೇನೆ ಅಂತ ಆ ಒಂದು attitude mindset ಬಂದ್ರೆ ಚೆನ್ನಾಗಿರುತ್ತೆ.
ಸ್ಪೋರ್ಟ್ಸ್ ಇರಬಹುದು, ಜೊತೆಗೆ ಈ ರೀತಿ ಈವೆಂಟ್ ಅಂತ ಬಂದಾಗ ಸೆಲೆಬ್ರಿಟಿಗಳು ಒಂದಾಗ್ತಾರೆ, ಟೀಮ್ ಅಪ್ ಆಗ್ತಾರೆ. ಆದ್ರೆ ಯೂನಿಟಿ ಅನ್ನೋದು ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಅಷ್ಟೊಂದು ಇಲ್ಲ ಅಂತ. I don't, madam. One question per person. Could you please pass on the mic to the next person behind? Yes, madam, over to you. ಈಗ ನಾವು ಆನ್ಸರ್ ಮಾಡ್ತೀವಿ. ಎಸ್, ಅದು ನಂಗೆ ಗೊತ್ತಿಲ್ಲ ಏನಕ್ಕಿಲ್ಲ ಅಂತ. ಐ ಥಿಂಕ್ ಎಲ್ಲರೂ ಎವ್ರಿಬಡಿ ಇಸ್ ಫೈನ್, ಬಟ್ ಐ ಥಿಂಕ್ ದಟ್ ಪ್ರಮೋದ್ ಸರ್ ಹೇಳ್ತಾ ಇದಾರೆ ಯಾರ ಜೊತೆಗೂ ನಾವು ಗಲಾಟೆ ಮಾಡಿಲ್ಲ, ಯೂನಿಟಿ ಇದೆ. ಯಾರು ಗಲಾಟೆ ಮಾಡಿಲ್ಲ, ನಾವು ಯಾರ ಜೊತೆ ಗಲಾಟೆ ಮಾಡಿಲ್ಲ, ನಮ್ ಜೊತೆನೂ ಯಾರು ಗಲಾಟೆ ಮಾಡಿಲ್ಲ. ಸೊ ನಾವು ಯೂನಿಟಿಲೇ ಇದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಯಾಕೆ ನಿಮ್ಗೆ ಹಂಗ ಅನ್ನಿಸ್ತಿದೆಯೋ ಗೊತ್ತಿಲ್ಲ, ಸಾರಿ. when it comes to I think the context was different, so we'll let it be. Yes, sir. We'll take another question. ರಮ್ಯ ಮ್ಯಾಮ್, ಪ್ರವೀಣ್ ಅಂತ ಹೇಳಿ, ರಿಪಬ್ಲಿಕ್ ಕನ್ನಡದಿಂದ. ನೀವು ಚೈಲ್ಡ್ಹುಡ್ ಆಗಿರ್ಬೋದು ಅಥವಾ ಸ್ಕೂಲ್ ಡೇಸ್ ಆಗಿರ್ಬೋದು, ಯಾವ್ದಾದ್ರು ಬೆಸ್ಟ್ ಗೇಮ್ ಅಲ್ಲಿ ನಾನು ವಿನ್ ಆಗಿದ್ದೆ, ಆ ಮೆಮೊರೀಸ್ ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಯಾವ್ದು? ಬಾಸ್ಕೆಟ್ಬಾಲ್. ಐ ವಾಸ್ ದ ಕ್ಯಾಪ್ಟನ್ ಆಫ್ ಮೈ ಟೀಮ್. ನೀವು ಅನ್ಕೊಂಡಿರ್ಬೋದು ಏನು ಇಷ್ಟು ಕುಳ್ಳಕ್ಕಿದ್ದಾರೆ, ಹಿಂಗೆ ಆಡ್ತಾರೆ ಅಂತ. ಐ ವಾಸ್ ವೆರಿ ವೆರಿ ಗುಡ್. ಇನ್ಫ್ಯಾಕ್ಟ್ ನಾನು 3 ಪಾಯಿಂಟ್ ಶೂಟರ್ ಕೂಡ ಆಗಿದ್ದೆ. And we won so many district level championships and all that. So ಈಗಲೂ ಕೂಡ ನಮ್ಮ ಸ್ಕೂಲು Hildas in OT, they're very very good basketball players. So yeah, basketball used to be my favorite. Next time we will introduce Madi, maybe I will captain or I will play. ರಮ್ಯಾ ಮೇಡಮ್, ಈ ಕಡೆ Can you please take the mic, madam? Mic ಬಳಸಬಹುದಾ ದಯವಿಟ್ಟು? ಒಂದು ಸೆಕೆಂಡ್. ನನ್ನ ಪ್ರಶ್ನೆ ಮಹೇಶ್ ಗೌಡ್ರಿಗೆ. ಸರ್, ಲಾಸ್ಟ್ ಟೈಮ್ ಕೂಡ ಇವೆಂಟ್ ಇಲ್ಲೇ ಮಾಡಿದ್ರಿ ತಾವು. ಸೊ ಅವಾಗ ನಾರಾಯಣ್ ಗೌಡ್ರನ್ನ ಕರೆಸಿದ್ವಿ, ಕರವೇ ನಾರಾಯಣ್ ಗೌಡ್ರು. ಒಂದು ಮಾತು ಹೇಳಿದ್ರು ಅವರು, ದೇಸಿ ಕ್ರೀಡೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಈ ಬಾರಿ ತಾವು ಕ್ರಿಕೆಟಿಂದ ಆಚೆಗೆ ಎಕ್ಸ್ಪ್ಯಾಂಡ್ ಮಾಡಿದ್ದೀರಾ, 12 ಕ್ರೀಡೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ದಟ್ಸ್ ರಿಯಲಿ ಅಪ್ರಿಷಿಯೇಬಲ್, ದಟ್ಸ್ ಅ ವೆರಿ ಗುಡ್ ಥಾಟ್. ಬಟ್ ಅವ್ರ ಹೆಸರುಗಳನ್ನ ಹೇಳಿದಾಗ ಮೋಸ್ಟ್ ಆಫ್ ದ ಗೇಮ್ಸ್ ಎಲ್ಲಾನು ನಮಗೆ ವೆಸ್ಟರ್ನ್ ಗೇಮ್ಸೇ ಹೆಸರುಗಳು ಬರ್ತಾ ಇದೆ. ಕ್ರಿಕೆಟ್ ಬಾಲ್ ಆಗಲಿ, ಸಮಥಿಂಗ್ ಎಲ್ಸ್. ಲಗೋರಿ ಅಫ್ಕೋರ್ಸ್ ಒಂದೇ ಇದೆ, ಸಂಖ್ಯೆ ಕಡಿಮೆ ಇದೆ ದೇಸಿ ಕ್ರೀಡೆಗಳದ್ದು. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ದೇಸಿ ಕ್ರೀಡೆಗಳನ್ನ ಇಂಟ್ರೊಡ್ಯೂಸ್ ಮಾಡೋ ನಿಟ್ಟಿನಲ್ಲಿ ಏನು ತಯಾರಿಗಳು ನಡೆದಿದೆ ಸರ್? ನೀವು ಹೇಳಿದಂಗೆ ಲಗೋರಿ ಒಂದು ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಮತ್ತು ಟಗ್ ಆಫ್ ವಾರ್ ಕೂಡ ನಮ್ಮದು ಲೋಕಲೇ. ಇವನ್ ಲೂಡೋನು ನೀವು ನೋಡ್ಕೊಂಡೋದ್ರೆ ನಾವು ಹೆಸರು ಲೂಡೋ ಥರ ಇದೆ, ನಾವು ಆಡ್ತಿದ್ವಿ. ಸೊ ಎಲ್ಲ ಆಲ್ಮೋಸ್ಟ್ ಒಂದು 3-4 ಗೇಮ್ಸ್ ಎಲ್ಲ ಲೋಕಲ್ ನಮ್ಮ ದೇಸಿ ಗೇಮ್ಸೇ ಇದೆ. ಸೊ ಅದೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದ್ಮೇಲೆ ನಮಗೆ ಅದು ಇಂಟರ್ನ್ಯಾಷನಲ್ ಗೇಮ್ ಅಂತ ಅನಿಸುತ್ತೆ. ಬಟ್ ಬರೋ ವರ್ಷಗಳಲ್ಲಿ ನಾವು, ಯಾಕೆಂದರೆ ಏನಾಗ್ತದೆ, ನಾವು ಏಜು ಅದೆಲ್ಲ ನೋಡಬೇಕಾಗ್ತದೆ. ಓಕೆ, ಮತ್ತು ಫಿಲಿಮೂರ್ ಆಗಿರೋದ್ರಿಂದ, ಎಲ್ಲ ಸೆಲೆಬ್ರಿಟೀಸ್ ಆಗಿರೋದ್ರಿಂದ ನಮ್ಮ ಪ್ರಿಕಾಷನ್ ಫಸ್ಟ್ ಅವರು ಎಷ್ಟು ಸೇಫಾಗಿ ಗೇಮ್ ಆಡ್ತಾರೆ ಅನ್ನೋದು ಮೊದಲನೇ ಆದ್ಯತೆ. ಓಕೆ, ಆ ಇದ್ರ ಮೇಲೆ ಎಷ್ಟು ಈಸಿ ಆಗುತ್ತೋ ಗೇಮ್ಸು, ಆ ಗೇಮ್ಸ್ ಮೇಲೆ ಫೋಕಸ್ ಮಾಡಿದ್ದೀವಿ ಈ ವರ್ಷ. ಬರೋ ವರ್ಷದಲ್ಲಿ ಇನ್ನೂ ಭಾಳ ಇದೆ, ಬಟ್ ಆ ಗೇಮ್ಸ್ ಎಲ್ಲ ನಾನು ಆಡಿಸ್ಬೇಕು ಅಂದರೆ ಇಂಡಸ್ಟ್ರಿ ಅವ್ರು ನನ್ನ ಬೈಕೊಂಡು ಓಡಾಡ್ತಾರೆ. ಓಕೆ, ಏನಪ್ಪ 2 ದಿನದ ಗೇಮ್ ಹೋಗಿ 5 ದಿನ ಮಾಡಿದ್ಯಾ, ಇನ್ನೆಷ್ಟು ದಿನ ಮಾಡ್ತೀಯಾ ಅಂತ ಬೈಕೊಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಏನಾಗಿದೆಯೋ ಮಾಡ್ತೀವಿ. ಬಟ್ ಡೆಫಿನೆಟ್ಲಿ ದೇಸಿ ಏನು ಸ್ಪೋರ್ಟ್ಸ್ ಇದೆ ಅದನ್ನ ನಾವು ಪ್ರಮೋಟ್ ಮಾಡೋದು ಡೆಫಿನೆಟ್ಲಿ ಮೈಂಡಲ್ಲಿದೆ, ಮಾಡ್ತಾ ಹೋಗ್ತೀವಿ ನಾವು. ಥ್ಯಾಂಕ್ ಯು ಸರ್. ಮುಂಬರುವ ಆವೃತ್ತಿಗಳಲ್ಲಿ ಖಂಡಿತ ಫೋಕಸ್ ಇರುತ್ತೆ ಅಂತ. ಕ್ವೀನ್ಸ್ ಇರೋದ್ರಿಂದ ಕ್ವೀನ್ ಮೇಡಮ್ ದಯವಿಟ್ಟು ಬನ್ನಿ, ನಿಮ್ಮ ಹೆಸರು ಹೇಳಿ, ಕ್ವೆಶ್ಚನ್. ರಮ್ಯಾ ಮೇಡಮ್, ನಿಮಗೆ ಈಗ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನ ಫೇಸ್ ಆಗಿದ್ದೀರಾ ನೀವು. ಇನ್ ಕೇಸ್ ನಿಮಗೆ ಬ್ಯಾಟ್ ಹಿಡಿಯಕ್ಕೆ ಆಪರ್ಚುನಿಟಿ ಸಿಕ್ಕರೆ ಹಿಡಿತೀರಾ ಹೆಂಗೆ? ಐ ಕ್ಯಾನ್ ಬ್ಯಾಟ್, ಬಟ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಬೋಲ್. ಬ್ಯಾಟಿಂಗ್ ಮಾಡ್ಬೋದು, ಟ್ರೈ ಮಾಡಿಲ್ಲ, ಬಟ್ ಮಾಡ್ಬೋದು. ಈ ಸಲ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಚಾನ್ಸ್ ಕೊಡ್ತೀರಾ? I mean, ಇವತ್ತವರೆಗೂ ಐ ಹ್ಯಾವ್ ನಾಟ್ ಪ್ಲೇಡ್ ಕ್ರಿಕೆಟ್, ಬಟ್ ಐ ಕ್ಯಾನ್ ಟ್ರೈ. ಫೀಲ್ಡಿಂಗ್ ಮಾಡ್ಬೋದು ಮೇಡಮ್, ಏನು ತೊಂದರೆ ಇಲ್ಲ. ಬ್ಯಾಟಿಂಗ್ ಫೀಲ್ಡಿಂಗ್ ಮಾಡಿದ್ರೆ ಕೆಲಸ ನಡೆಯುತ್ತೆ. ಮಾಡ್ಬೋದು. ಇದು ಬಿಟ್ಟು ಯುನಿಟಿ ವಿಚಾರವಾಗಿ ಮಾತಾಡಿದ್ರಿ. ಬಾಕ್ಸ್ ಕ್ರಿಕೆಟ್ ಅಥವಾ ಬಾಕ್ಸ್ ಇಟ್ಸ್ ಅನ್ ಇಂಡೋರ್ ಕ್ರಿಕೆಟ್. ಓಕೆ ಓಕೆ. ಯುನಿಟಿ ವಿಚಾರವಾಗಿ ಮಾತಾಡಿದ್ರಿ. ನಿಮ್ಮ ಪ್ರಯತ್ನ ಹೆಂಗಿದೆ ಅಂತ? ಅಂದ್ರೆ ಕನ್ನಡ ಚಲನಚಿತ್ರದಲ್ಲಿ ಯುನಿಟಿ ಇಲ್ಲ, ಆಮೇಲೆ ಸಿನಿಮಾಗಳು ಯಾವ ತರ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ನಿಮ್ಮ ಪ್ರಯತ್ನ ಹೆಂಗಿರುತ್ತೆ? ನನಗೆ ಯಾರೇ ಅಪ್ರೋಚ್ ಮಾಡಿದ್ರು ಹೊಸಬ್ರಾಗಿರಲಿ, ಎಸ್ಪೆಷಲಿ ಅವ್ರಿಗೆ ಪ್ರಮೋಷನ್ಸ್ ಮಾಡಬೇಕಂದ್ರೆ, ಪ್ಲೀಸ್ ಮೇಡಮ್ ನಮ್ಮ ಟ್ರೇಲರ್ ರಿಲೀಸ್ ಆಗಿದೆ, ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ, ಕ್ಯಾನ್ ಯು ಪ್ಲೀಸ್ ಶೇರ್ ಇಟ್ ಆನ್ ಯುವರ್ ಸೋಷಿಯಲ್ ಮೀಡಿಯಾ ಅಂತ ಹೇಳಿದಾಗ ಐ ಶೇರ್ ಇಟ್. ಆ್ಯಂಡ್ ಪ್ರೋಗ್ರಾಮ್ಗೆ ಕರೆದ್ರೆ ಐ ಡೆಫಿನೆಟ್ಲಿ ಗೋ, ಬಿಕಾಸ್ ಐ ಫೀಲ್ ಲೈಕ್ ನಮ್ಮ ಇಂಡಸ್ಟ್ರಿ, ಐ ಡೋಂಟ್ ನೋ ದ ಲಾಸ್ಟ್ ಹಿಟ್ ದಟ್ ವಿ ಹ್ಯಾಡ್. ಸೊ ತುಂಬ ಜನ ಆದರೂ ಕೂಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ. ಸೊ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕಲ್ವಾ. ಸೊ ವೆನ್ ಐ ಹ್ಯಾವ್ ದಟ್ ಪೊಸಿಷನ್, ಇವತ್ತು ನಾನು ಈ ಪೊಸಿಷನಲ್ಲಿ ಇದ್ದೀನಿ ಅಂದರೆ ನೀವೆಲ್ಲರೂ ಕಾರಣ ಅದಕ್ಕೆ. ಆ್ಯಕ್ಚುಲಿ ಎಲ್ಲರೂ ಸಿನಿಮಾ ನೋಡಿದ್ದೀರಾ, ನೀವೆಲ್ಲರೂ ಮಾಧ್ಯಮದವರು ನಂಗೆ ಸಪೋರ್ಟ್ ಮಾಡಿದ್ದೀರಾ. ಸೊ
ಟುಡೇ ನನಗೆ ಅವಕಾಶ ಸಿಕ್ಕಿದಾಗ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಖಂಡಿತ ಮಾಡ್ತೀನಿ. ಶೆಟ್ರಿಗೆ ಪ್ರಮೋದ್ ಶೆಟ್ರಿಗೆ